ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಮನೆ ಮಗ ಮಧು ಮಡಿವಾಳು. ಇವತ್ತು ಎಲ್ಲಿದ್ದೀನಿ ಗೊತ್ತಾ? ಕೊರಟಗೆರೆಯಲ್ಲಿ ಇದ್ದೀನಿ. ಕಳೆದಂತ 2 3 ವಿಡಿಯೋದಲ್ಲಿ ನೋಡಿರ್ಬೋದು, ಕೊರಟಗೆರೆಯಲ್ಲಿ ದ್ವಿತೀಯ PUC ಉತ್ತೀರ್ಣರಾಗಿರುವಂತ ಸಮುದಾಯದ ಮಕ್ಕಳಿಗೆ ಒಂದು ಪ್ರತಿಭಾ ಪುರಸ್ಕಾರ ನಡೀತಾ ಇತ್ತು. ಯುವ ಘಟಕದ ವತಿಯಿಂದ ಮಡಿವಾಳರ ಯುವ ಘಟಕ ಕೊರಟಗೆರೆ ಇವರ ಕ್ಷೇತ್ರದಿಂದ ಮಡಿವಾಳರಿಗೆ, ಮಡಿವಾಳ ಮಕ್ಕಳು ಇನ್ನ ಅವ್ರಿಗೆ ಉತ್ತೇಜಿಸುವಂತ ಒಂದು ಕಾರ್ಯಕ್ರಮ ನಮ್ಮ ಕೊರಟಗೆರೆಯ ಯುವ ಘಟಕದ ವತಿಯಿಂದ ನಡೀತಾ ಇತ್ತು. ಸೊ ಇವತ್ತು ನಾನು ಇಲ್ಲಿ ಬಂದಿದ್ದೀನಿ. ಎಷ್ಟು ಮಕ್ಕಳು ನಮ್ಮ ಸಮುದಾಯದವರು ಈ ಪ್ರಶಸ್ತಿಗೆ, ಈ ಪ್ರತಿಭಾ ಪುರಸ್ಕಾರಕ್ಕೆ ಅರ್ಹರು ನನ್ನ ಪ್ರಕಾರ ಇರ್ಬೋದು. ಯಾಕಂದ್ರೆ ನಾವು ಬೆರಳೆ ಎಣಿಕೆಯಲ್ಲಿದ್ದೀವಿ ನಮ್ಮ ಸಮುದಾಯದವರು. ಸೊ ಇವತ್ತು ನೋಡ್ಬೇಕು ಎಷ್ಟು ಜನ ಸಿಗುತ್ತೆ, ಎಷ್ಟು ಜನ ಮಕ್ಕಳು ಇಲ್ಲಿ ಬಂದಿದ್ದಾರೆ, ಹಾಗೂ ಎಷ್ಟು ಜನಕ್ಕೆ ಪ್ರತಿಭಾ ಪುರಸ್ಕಾರ ನಡೆಯುತ್ತೆ ಅಂತ ಸಂಕ್ಷಿಪ್ತವಾದ ಒಂದು ಮಾಹಿತಿ ಕೊಡ್ತೀನಿ ನಿಮ್ಗೆಲ್ಲ. ನೋಡ್ತಾ ಇರಿ, ಸ್ಟೇ ವಿತ್ ದೇವ ಯೂಟ್ಯೂಬ್ ಚಾನಲ್. ನೋಡೋಣ ಎಷ್ಟು ಜನ ಬಂದಿದ್ದಾರೆ, ಎಷ್ಟು ಜನ ವಿದ್ಯಾರ್ಥಿಗಳಿಗೆ ಈ ಪ್ರತಿಭಾ ಪುರಸ್ಕಾರ ನೆರವೇರುತ್ತಿದೆ, ಅದನ್ನೆಲ್ಲ ತಿಳ್ಕೊಳ್ಳೋಣ. ಮೊದಲನೇದಾಗಿ ಈ ಕಾರ್ಯಕ್ರಮ ಮಾಡ್ತಿರೋದಕ್ಕೆ ನಮಗೆ ಥ್ಯಾಂಕ್ಸ್, ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು. ಎಷ್ಟು ಜನ ಲೀಡರ್ ಸಿಕ್ಕಿದೆ ಅಣ್ಣ? ಇಲ್ಲಿ ಮಕ್ಕಳು ನಮ್ಗೆ ಒಂದು 35 ಜನ ಲೀಡ್ ಸಿಕ್ಕಿದೆ. 35 ಜನ ಮಕ್ಕಳು ಲೀಡ್ ಸಿಕ್ಕಿದೆ. ಎಲ್ಲ ಕಡೆಯಿಂದ ಬಂದಿದ್ದಾರೆ, ಇನ್ನು ಬರ್ತಾ ಇದ್ದಾರೆ. ನಮ್ಗಂತೂ ಬಹಳ ಖುಷಿ ಆಯ್ತು. ಯಾಕೆ ಅಂತಂದ್ರೆ ನಾವೊಂದು ಕಾರ್ಯಕ್ರಮ ಮಾಡ್ತೀವಿ ಅಂತೇಳಿ ನಾವೇನ್ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ವಿ, ನಮ್ಮ ದೇವ ನ್ಯೂಸ್ ಅಲ್ಲೆಲ್ಲ ಹಾಕಿದ್ವಿ, ದೇವದಲ್ಲೆಲ್ಲ ಹಾಕಿದ್ವಿ. ಅದನ್ನ ನೋಡ್ಕೊಂಡು ಹಾಸನದಿಂದೆಲ್ಲ ಜನ ಬಂದಿದ್ದಾರೆ. ನಮ್ಗೆ ಬಹಳ ಖುಷಿ ಆಯ್ತು. ಹಾಗಾಗಿ ಮುಂದಿನ ದಿನಗಳಲ್ಲಿ ಏನು ಇನ್ನ ಕಾರ್ಯಕ್ರಮ ಮಾಡೋದಕ್ಕೆ ಹೆಚ್ಚಿನದಾಗಿ ಹುಮ್ಮಸ್ ಕೊಡ್ತಾ ಇದ್ದೀರಾ. ಹಂಗಾಗಿ ನಾವೆಲ್ಲ ತಮ್ಮ ಎಲ್ಲ ಮಡಿವಾಳ ಬಂಧುಗಳಿಗೂ ತುಂಬ ಧನ್ಯವಾದಗಳನ್ನ ಹೇಳ್ತಿದ್ದೀವಿ. ನೋಡ್ರಿ, ದ್ವಿತೀಯ PUC ಪಾಸ್ ಆದಂತ ಮಕ್ಕಳು 35 ಜನ ಲೀಡ್ ಸಿಕ್ಕಿದ್ದಾರೆ ನಮ್ಗೆ. ಇನ್ನ SLC ಒಂದು ಮಾಡ್ತೀವಿ, ನೆಕ್ಸ್ಟ್ ಮಂತ್ ಅಲ್ಲಿ SLC ಮಾಡ್ಬೇಕಂತ ಹೇಳ್ಬಿಟ್ಟು ಎಲ್ಲ ಒಂದು ತೀರ್ಮಾನ ಮಾಡಿದೀವಿ. ಅಣ್ಣ, ಇದು ಇವಾಗ ಜಸ್ಟ್ ದ್ವಿತೀಯ PUC ಮಾತ್ರ ಮಾಡ್ತಾರೆ? ಒಂದು ಸೆಕೆಂಡ್ PUC ಮಾತ್ರ ಮಾಡ್ತಾರೆ. ಏನಕ್ಕೆ ಅಂತಾರೆ, ಕಾರ್ಯಕ್ರಮ ಮುಂಚೆಗೆ ನಾವು ಆಲ್ರೆಡಿ ಫಿಕ್ಸ್ ಮಾಡಿದ್ವಿ. 2ನೇ ತಾರೀಕು ರಿಸಲ್ಟ್ ಬಂತು. ನಾವು 4ನೇ ತಾರೀಕು ನೆನ್ನೆ ರಿಸಲ್ಟ್ ಬಂತು. ನಾವು ಆಲ್ರೆಡಿ 4ನೇ ತಾರೀಕು ಒಂದು ಡೇಟ್ ಫಿಕ್ಸ್ ಮಾಡ್ಬಿಟ್ಟಿದ್ವಿ. ನಮ್ಗೆ ರಿಸಲ್ಟ್ ಬರೋದು ಗೊತ್ತಿರ್ಲಿಲ್ಲ. ಹಂಗಾಗಿ ಇವಾಗ ಅಣ್ಣ, ಈಗ ಮುಂದಿನ ದಿನಗಳಲ್ಲಿ SLC ಮಕ್ಳಿಗೂ ಏನಾದ್ರು SLC ಮಕ್ಳಿಗೂ ಪ್ರತಿಭಾ ಪುರಸ್ಕಾರ ಮಾಡೇ ಮಾಡ್ತೀವಿ, ಖಂಡಿತವಾಗಿ ಮಾಡೇ ಮಾಡ್ತೀವಿ. ಎಲ್ಲ ಮಕ್ಳಿಗೂ, ವಿದ್ಯಾರ್ಥಿಗಳಿಗೂ ಏನು ಒಂದು ಉತ್ತೇಜನ ಕೊಡುವಂತ ಕೆಲಸ ನಮ್ಮ ಕೊರಟಗೆರೆ ಕ್ಷೇತ್ರ ಮಡಿವಾಳರ ಯುವ ವೇದಿಕೆ ಮಾಡುತ್ತೆ, ಮುಂದೆನೂ ಮಾಡುತ್ತೆ. ನೋಡಿರ್ಬೋದು ಸ್ನೇಹಿತರೆ, ಕಳೆದ 2 ದಿನಗಳ ಹಿಂದೆ SLCಯ ರಿಸಲ್ಟ್ ಬಂದಿರುವಂತದ್ದು. ಸಮುದಾಯದ ಮಕ್ಕಳು ಅನೇಕ ರೀತಿಯಲ್ಲಿ, ವಿಭಿನ್ನ ರೀತಿಯಲ್ಲಿ ಮಾರ್ಕ್ಸ್ ಗಳನ್ನ ತಗೊಂಡು ಅವರು ಸಹ ಪಾಸ್ ಆಗಿರುವಂತದ್ದು. ಅವ್ರಿಗೂ ಸಹ ನಮ್ಮ ಯುವ ಘಟಕದ ವತಿಯಿಂದ, ಕೊರಟಗೆರೆ ಯುವ ಘಟಕದ ವತಿಯಿಂದ ಅವ್ರಿಗೂ ಸಹ ತಿಳಿಸುತ್ತಾನೆ. ಯಾವ ತರ ಇವಾಗ ಕರ್ನಾಟಕ ರಾಜ್ಯಾದ್ಯಂತ ಈ ಕಾರ್ಯಕ್ರಮ ನೋಡ್ತಾ ಇರ್ತಾರೆ. ಸೊ ಅವ್ರಿಗೆಲ್ಲ ಯಾವ ರೀತಿ ತಿಳಿಸ್ತೀರಣ್ಣ? ಎಲ್ಲ ಕರ್ನಾಟಕ ಜನತೆಗೆ ಹೇಳೋದು ಇಷ್ಟನೇ. ಮೊದಲು ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಒಂದು ಒತ್ತು ಕೊಡಬೇಕು. ಆ ಒಂದು ಉದ್ದೇಶದಿಂದ ನಮ್ಮ ಕೊರಟಗೆರೆ ಕ್ಷೇತ್ರ ಮಡಿವಾಳರ ಯುವ ವೇದಿಕೆ ಏನು ನಮ್ಮ ಎಲ್ಲ ಸದಸ್ಯರೆಲ್ಲ ಸೇರಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಪ್ರತಿಯೊಂದು ಮುಂದಿನ ದಿನಗಳಲ್ಲಿ ಈ ಒಂದು ಏನು ನಮ್ಮ ಕೊರಟಗೆರೆ ಕ್ಷೇತ್ರ ಮಡಿವಾಳರ ಯುವ ವೇದಿಕೆ ನೀವೆಲ್ಲ ಸಾಥ್ ಕೊಟ್ಟಿದ್ದಾರೆ, ಇದನ್ನು ರಾಜ್ಯ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳ್ತೀನಿ. ಯಾಕೆ ಅಂತಂದರೆ ಪ್ರತಿಯೊಬ್ಬರಿಗೂ ಈ ಒಂದು ಸವಲತ್ತುಗಳು ಸಿಗಬೇಕು ಅಂತ ಹೇಳೋದೇ ನಮ್ಮ ಒಂದು ಉದ್ದೇಶ. ಮುಂಬರುವ ದಿನಗಳಲ್ಲಿ SLC ಮಕ್ಳಿಗೆ ಆಗುತ್ತೆ ಅಂತ ಹೇಳಿದ್ರಲ್ಲ, ಯಾವ ಡೇಟ್ ಅಲ್ಲಿ ಆಗ್ಬೋದು, ಯಾವ ತಿಂಗಳಲ್ಲಿ ಆಗ್ಬೋದು ಅಂತ? ನೆಕ್ಸ್ಟ್ ಮಂತ್ ಅಲ್ಲಿ ಅತಿ ಶೀಘ್ರದಲ್ಲೇ ಮಾಡ್ತೀವಿ. ನೆಕ್ಸ್ಟ್ ಮಂತ್ ಅಲ್ಲೇ ಮಾಡ್ತೀವಿ, ಮುಂದಿನ ತಿಂಗಳಲ್ಲೇ ಮಾಡ್ತೀವಿ. ಅದನ್ನು ಸಮೇತ ನ್ಯೂಸ್ ಅಲ್ಲಿ ಆಡ್ ಕೊಡ್ತೀವಿ. ಸ್ನೇಹಿತರೆ, ನೋಡ್ತಾ ಇರಿ ದೇವ ಚಾನಲ್. ಅತಿ ಶೀಘ್ರದಲ್ಲಿ SLC ಮಕ್ಕಳಿಗೂ ಸಹ ಏನು ಕಳೆದ 2 ದಿನಗಳ ಹಿಂದೆನೆ ಒಂದು ರಿಸಲ್ಟ್ ನ ತಗೊಂಡು ಪಾಸ್ ಆಗಿರುವಂತ ಸಮುದಾಯದ ಎಲ್ಲ ಮಕ್ಕಳಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ ಫಸ್ಟ್. ಸೊ ನಿಮ್ಗೂ ಸಹ ಒಂದು ಪ್ರತಿಭಾ ಪುರಸ್ಕಾರ ನಡೆಯುತ್ತೆ. ನೋಡ್ತಾ ಇರಿ, ದೇವ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.